ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕೇಂದ್ರ ಸರ್ಕಾರದ ಒಂದು 5 ಯೋಜನೆಗಳನ್ನ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬರುವಂತಹ ಎಕ್ಸಾಮ್ಸ್ ಗಳಿಗೆ. ಮೊದಲನೇದಾಗಿ ನೋಡೋದಾದ್ರೆ ಜಲ್ ಜೀವನ್ ಮಿಷನ್. ಇದಂತೂ ನಿಮಗೆ ಈಗ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಹಾಗೂ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್, ಉದಾಹರಣೆಗೆ PDO, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, ಇಂತಹ ಒಂದು ಎಕ್ಸಾಮ್ಸ್ ಅಲ್ಲೂ ಕೂಡ ಈ ಒಂದು ಯೋಜನೆ ಮೇಲೆ ಸಾಕಷ್ಟು ಕ್ವಶನ್ಗಳು ರೈಸ್ ಆಗುತ್ತೆ. ಯಾಕೆಂದ್ರೆ ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಸ್ವಚ್ಛ ಭಾರತ್ ಅಭಿಯಾನ್ ಆಗಿರ್ಬೋದು, ಇಂತಹ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ಇವೆಲ್ಲ ಎವರ್ಗ್ರೀನ್ ಯೋಜನೆಗಳು. ಇವೆಲ್ಲ ಚೇಂಜಸ್ ಆಗುವುದಿಲ್ಲ, ಏನೂ ಇಲ್ಲ. ಇವು ಪ್ರಚಲಿತವಾಗಿ ನಡೀತಾ ಇರುವಂತಹ ಯೋಜನೆಗಳು. ಹಾಗಾಗಿ ಇಂತಹ ಯೋಜನೆಗಳ ಮೇಲೆ ಆದಂತಹ ಒಂದು ಕೆಲವು ಬದಲಾವಣೆಗಳ ಕ್ವಶನ್ಗಳು ಹೆಚ್ಚಾಗಿ ಬರುವಂತದ್ದು. ಜೊತೆಗೆ ಮಿಷನ್ ಕರ್ಮಯೋಗಿ ಯೋಜನೆ, ಇದು ಕೂಡ ಒಂದು ನ್ಯೂಸ್ ನಲ್ಲಿ ಇರುವಂತದ್ದು. ಅದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡುವಂತದ್ದು. ಹಾಗೆ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆ, ಅದು ಕೂಡ ನಾವು ಚರ್ಚೆಯನ್ನ ಮಾಡ್ತೇವೆ. ಸ್ವಾಮಿತ್ವ ಯೋಜನೆ, ಅದು ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ. ಹಾಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅದೇನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡುವಂಥದ್ದು. ಇದರಲ್ಲಿ 5 ಯೋಜನೆಗಳನ್ನ ನಾವು ಇವತ್ತಿನ ಒಂದು ಚರ್ಚೆಯನ್ನ ಮಾಡ್ತಾ ಹೋಗ್ತೇವೆ. ಮೊದಲನೇದಾಗಿ ಜಲ ಜೀವನ್ ಮಿಷನ್. ಇದು ಯೋಜನೆಗೆ ಒಂದು ಚಾಲನೆ ನೀಡಿದಂತಹ ದಿನಾಂಕ ಯಾವುದು ಅಂದ್ರೆ 2019 ಆಗಸ್ಟ್ 15ನೇ ತಾರೀಕನಂದು ಜಲ್ ಜೀವನ್ ಮಿಷನ್ ಅನ್ನುವಂತಹ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿರುವಂತದ್ದು. ಅಂದಿನ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು, ಈಗಲೂ ಕೂಡ ಅವರೇ ಇದ್ದಾರೆ. ಅಂದ್ರೆ ಯೋಜನೆ ಪ್ರಾರಂಭವಾಗುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಚಾಲನೆಯನ್ನು ಮಾಡ್ತಾರೆ. ಯೋಜನೆಗೆ ಅನುದಾನವನ್ನ ಗಮನಿಸೋದಾದ್ರೆ ಕೇಂದ್ರ ಸರ್ಕಾರ ಇದಕ್ಕೆ 60% ಒಂದು ಅನುದಾನವನ್ನು ಕೊಡುತ್ತೆ, ರಾಜ್ಯ ಸರ್ಕಾರ 40% ಯೋಜನೆಯನ್ನ ಕೊಡುತ್ತೆ. ಇದು ಸಾಮಾನ್ಯ ವರ್ಗದ ಒಂದು ರಾಜ್ಯಗಳಲ್ಲಿ. ಇನ್ನು ಈಶಾನ್ಯ ರಾಜ್ಯಕ್ಕೆ ಒಂದು ಮತ್ತು ಹಿಮಾಲಯದ ಕೆಲವೊಂದು ರಾಜ್ಯಗಳಿಗೆ ಸಂಬಂಧಪಟ್ಟರೆ 90% ಕೇಂದ್ರ ಸರ್ಕಾರ ಒಂದು ಅನುದಾನವನ್ನು ನೀಡುವಂತದ್ದು, 10% ರಾಜ್ಯ ಸರ್ಕಾರ ನೀಡುವಂತದ್ದು. ಅಂದ್ರೆ ಅಲ್ಲಿನ ಸರ್ಕಾರಗಳು 10% ಯೋಜನೆಗೆ ಒಂದು ಅನುದಾನವನ್ನ ತೆಗೆದುಕೊಳ್ಳುವಂಥದ್ದು. ಹಾಗೆ ಕೇಂದ್ರಾಡಳಿತದಲ್ಲಿ 100% ಕೂಡ ಅನುದಾನ ಕೇಂದ್ರ ಸರ್ಕಾರವನ್ನೇ ನೀಡುವಂಥದ್ದು. ದೆಹಲಿ ಆಗಿರ್ಬೋದು, ಇಂತಹ ಒಂದು ಕೇಂದ್ರ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 100% ಕೇಂದ್ರ ಸರ್ಕಾರ ಇದಕ್ಕೆ ಅನುದಾನವನ್ನ ಕೊಡುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಈ ಯೋಜನೆಯ ಉದ್ದೇಶ ಏನು ನೋಡಿ. ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆಗೆ 2024 ಅಂದ್ರೆ ಈ ವರ್ಷದ ಅಂತ್ಯದೊಳಗೆ, 2024ರ ಅಂತ್ಯದೊಳಗೆ ಕಾರ್ಯಾತ್ಮಕ ಸಂಪರ್ಕ FHTC ಅಂದ್ರೆ ಫಂಕ್ಷನಬಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಅನ್ನ ಕೊಡಬೇಕು ಅನ್ನುವಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ. ನೀರಿನ ಒಂದು ಗುಣಮಟ್ಟದ ಕೊರತೆ ಇರುವಂತಹ ಗ್ರಾಮಗಳನ್ನ ಗುರುತಿಸಿ, ಬರಪೀಡಿತ ಪ್ರದೇಶಗಳನ್ನ ಗುರುತಿಸಿ, ಮರುಭೂಮಿ ಪ್ರದೇಶಗಳಿಗೆ ಒಂದು ಈ ನೀರಿನ ಒಂದು ಸೌಲಭ್ಯವನ್ನ ತ್ವರಿತಗತಿಯಲ್ಲಿ ಒಂದು ಕೊಡಬೇಕು ಅನ್ನುವಂಥದ್ದು ಈ ಯೋಜನೆಯ ಉದ್ದೇಶ. ನಂತರದಲ್ಲಿ ನೀರಿನ ಸಂಪರ್ಕವನ್ನ ವ್ಯವಸ್ಥಿತವಾಗಿ ಉಸ್ತುವಾರಿ ಮಾಡುವಂಥದ್ದು. ನೀರನ್ನು ಕೊಟ್ಟರೆ ಸಾಲದು, ಅದರ ಜೊತೆಗೆ ಅದನ್ನ ಕಂಟಿನ್ಯೂಟಿಯಾಗಿ ಕೊಡಬೇಕು, ಹಾಗೆ ಅದನ್ನ ಸುಸಜ್ಜಿತವಾಗಿ ನೀಡಬೇಕು ಅನ್ನುವಂಥದ್ದು ಕೂಡ ಇದರ ಒಂದು ಉದ್ದೇಶ. ನೋಡಿ, ಅಲ್ಲಿ ಬರುವಂತಹ ಒಂದು ಪ್ರತಿ ಗ್ರಾಮದ ಮನೆಗೆ ಶಾಲೆ, ಅಂಗನವಾಡಿ ಕೇಂದ್ರಗಳು, ಪಂಚಾಯತ್ ಕಚೇರಿಗಳು, ಆರೋಗ್ಯ ಕೇಂದ್ರಗಳು, ಸಮುದಾಯ ಕೇಂದ್ರಗಳು, ಇವೆಲ್ಲವೂ ಕೂಡ FHTC ಪ್ರಕಾರವಾಗಿ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಅನ್ನ ಕೊಡುವಂತಹದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುವಂತದ್ದು. ಹಾಗೆಯೇ ಸ್ಥಳೀಯ ಸಮುದಾಯದಲ್ಲಿ ಸ್ವಯಂ ಪ್ರೇರಿತ ಮಾಲೀಕತ್ವವನ್ನ ಉತ್ತೇಜನವನ್ನ ಮಾಡುವಂಥದ್ದು ಕೂಡ ಈ ಒಂದು ಯೋಜನೆಯ ಒಂದು ಉದ್ದೇಶವಾಗಿರುವಂಥದ್ದು. ಹಾಗೆ ನೀರು ಸರಬರಾಜು ವ್ಯವಸ್ಥೆಯಲ್ಲಿ ಸುಸ್ಥಿರತೆಯನ್ನ, ನಾ ಹೇಳಿದೆ ಕಂಟಿನ್ಯೂಟಿಯನ್ನ ಕಾಯ್ಕೋಬೇಕು ಅನ್ನುವಂಥದ್ದು. 4 ದಿನ ಕೊಟ್ಟು 8 ದಿನ ನೀರು ಬರದಿದ್ರೆ ಕಷ್ಟ ಆಗತ್ತೆ. ಅಂತಹದ ಯೋಜನೆಯನ್ನ ಹೊರತುಪಡಿಸಿ ಇದನ್ನ ಸುಸಜ್ಜಿತವಾಗಿ ಮಾಡುವಂತಹ ಕೆಲಸ ಈ ಒಂದು ಜಲ್ ಜೀವನ್ ಮಿಷನ್ ನ ಒಂದು ಉದ್ದೇಶವಾಗಿರುವಂಥದ್ದು. ನಂತರದಲ್ಲಿ ಸುರಕ್ಷಿತವಾದಂತಹ ಒಂದು ಕುಡಿಯುವ ನೀರಿನ ಒಂದು ಅರಿವನ್ನ ಮೂಡಿಸುವಂಥದ್ದು, ಆ ನೀರಿನನ್ನ ಹೇಗೆ ಸದ್ಬಳಕೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ನಾವು ನೋಡ್ತೇವೆ. ಈ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ಸರ್ಕಾರವು ಮನೆಗೆ ಗಂಗೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ತಂದು ಬಂದಿರುವಂತದ್ದನ್ನ ನಾವು ನೋಡ್ತೇವೆ. ಮನೆಗೆ ಗಂಗೆ ಅಂದ್ರೆ ಇಲ್ಲಿ ಮೇಲೆ ಜಲ್ ಜೀವನ್ ಮಿಷನ್ ಅನ್ನುವಂಥದ್ದು ಕೇಂದ್ರದಲ್ಲಿ ಹೊರಡಿಸಿದ್ರೆ, ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮನೆಗೆ ಗಂಗೆ ಅನ್ನುವಂತಹ ಒಂದು ಈ ಯೋಜನೆಯ ಒಂದು ಇನ್ನೊಂದು ರೂಪದಲ್ಲಿ ಕೊಡುವಂತದ್ದನ್ನ ನಾವು ನೋಡ್ತೇವೆ.
ಇದಿಷ್ಟು ಜಲ್ ಜೀವನ್ ಮಿಷನ್ಗೆ ಸಂಬಂಧಪಟ್ಟಂತದ್ದು. ಜಲ್ ಜೀವನ್ ಮಿಷನ್ ಯಾವುದೋ ಒಂದು ಉದ್ದೇಶ, ಹಾಗೆ ಯಾವಾಗ ಇದನ್ನ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದು ನಿಮಗೆ ತಿಳಿತಾರೆ ಅಂತ ಭಾವಿಸ್ಕೊಳ್ತೇನೆ. ಇನ್ನು ನಂತರದಲ್ಲಿ ಮಿಷನ್ ಕರ್ಮಯೋಗಿ ಯೋಜನೆ ಇದೇನ್ ಹೇಳುತ್ತೆ? ಮಿಷನ್ ಕರ್ಮಯೋಗಿ ಅನ್ನುವಂಥದ್ದು ಅಖಿಲ ಭಾರತ ಸೇವೆಯಲ್ಲಿ ಬರುವಂತಹ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಹುದ್ದೆಗಳ ಹುದ್ದೆಗಳ ಅಧಿಕಾರಿಗಳೇನಿರ್ತಾರೆ ಅವರ ಒಂದು ಕೌಶಲ್ಯವನ್ನ ಹಾಗೆ ದಕ್ಷತೆ ಸಾಮರ್ಥ್ಯವನ್ನ ದುಪ್ಪಟ್ಟುಗೊಳಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ NPCSCB ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಸಿವಿಲ್ ಸರ್ವಿಸ್ ಕೆಪಾಸಿಟಿ ಬಿಲ್ಡಿಂಗ್ ಮಾಡುವಂಥದ್ದು. ಅಂದ್ರೆ ಇರುವಂತಹ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗಗಳ ಅವರ ಒಂದು ಒಂದು ದಕ್ಷತೆಯನ್ನ ಹೆಚ್ಚಿಸುವಂಥದ್ದು, ಅವರಿಗೆ ಮೋಟಿವೇಶನಲ್ ಆಗಿ ಒಂದು ತರಬೇತಿಯನ್ನ ನೀಡುವಂಥದ್ದು, ಹೊಸದಾಗಿ ಅವರಿಗೆ ಅವರ ಚತುರತೆಯನ್ನ ಹೆಚ್ಚು ಮಾಡುವಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಯೋಜನೆಯಲ್ಲಿ ಬರುವಂಥದ್ದು. ಯಾವ್ದು ಹೇಳಿ? ಮಿಷನ್ ಕರ್ಮಯೋಗಿ. ಈ ಯೋಜನೆಯನ್ನ ನೋಡೋದಾದ್ರೆ ಇದು 2021ರಿಂದ ಪ್ರಾರಂಭ ಆಗಿ 24-25ಕ್ಕೆ ಇದೊಂದು 5 ವರ್ಷದ ಒಂದು ಕಾಲಾವಧಿಯನ್ನ ಹಾಕೊಂಡಿರುವಂಥದ್ದು. ನಾನು ಕೆಲವೊಂದು 2020ರಿಂದ ಪ್ರಾರಂಭವಾಗಿ ಈ ವರ್ಷದ ಎಂಡಿಗೆ ಇರುವಂತಹ ಯೋಜನೆಗಳನ್ನೇ ಆಯ್ಕೆ ಮಾಡಿ ತೆಗೆದುಕೊಂಡು ಬಂದಿರುವಂತದ್ದನ್ನು ನೋಡ್ತೀವಿ. ಯೋಜನೆಯ ಒಂದು ವೆಚ್ಚವನ್ನ ಗಮನಿಸೋದಾದ್ರೆ ಸುಮಾರು 510.86 ಕೋಟಿಯನ್ನ ಈ ಒಂದು ಯೋಜನೆಗೆ ವಿನಿಯೋಗವನ್ನ ಮಾಡಿರುವಂತದನ್ನ ನಾವು ಗಮನಿಸ್ತೇವೆ. ಮಿಷನ್ ಕರ್ಮಯೋಗಿ ಅನ್ನುವಂಥದ್ದು ನಮ್ಮ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಯೋಜನೆಯಾಗಿರುವಂಥದ್ದು. ಇದರ ಒಂದು ಮೇಲುಸ್ತುವಾರಿಗಾಗಿ ಪ್ರಧಾನಿ ನೇತೃತ್ವದ ಒಂದು ಸಾರ್ವಜನಿಕ ಮಾನವ ಸಂಪನ್ಮೂಲದ ಒಂದು ಆಯೋಗವನ್ನ ರಚನೆ ಮಾಡಿದ್ರು. ಹಾಗೆ ಈ ಒಂದು ಈ ಸಾರ್ವಜನಿಕ ಸಮಿತಿ ಏನ್ ಮಾಡುತ್ತೆ, ಇದರ ಉಸ್ತುವಾರಿಯನ್ನ ವಹಿಸಿಕೊಳ್ಳುವಂಥದ್ದು. ಇದು ನಾಗರಿಕ ಸೇವೆಯಲ್ಲಿ ಇರುವಂತಹ ಅಧಿಕಾರಿಗಳ ಸಾಮರ್ಥ್ಯ ವೃದ್ಧಿಗಾಗಿ ಈ ಯೋಜನೆಯನ್ನ ರೂಪಣೆ ಮಾಡಿರುವಂತದನ್ನ ನಾವು ನೋಡ್ತೇವೆ. ಅಂದ್ರೆ ಇರುವಂತಹ ಗೌರ್ಮೆಂಟ್ ಎಂಪ್ಲಾಯಿಗಳು ಮಾಡುವಂತಹ ಕೆಲಸದ ದಕ್ಷತೆಯನ್ನು ಹೆಚ್ಚಿಸಬೇಕು. ಅವರಿಗೆ 108 ಟೆನ್ಷನ್ಗಳಿರುತ್ತೆ, 106 ಸಮಸ್ಯೆಗಳಿರುತ್ತೆ. ಅವೆಲ್ಲ ಬದಿಗಿಟ್ಟು ಒಂದು ಸಾರ್ವಜನಿಕ ಸೇವೆಯಲ್ಲಿ ಒಂದು ಉತ್ತಮ ಗುಣಮಟ್ಟದ ಒಂದು ಸೇವೆಯನ್ನ ಮಾಡ್ಲಿ ಅನ್ನುವಂಥದ್ದು ಈ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ. ಆ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಉದ್ದೇಶಗಳನ್ನ ನಾವು ನೋಡ್ತಾ ಹೋಗ್ತೇವೆ. ನೋಡಿ, ಇಲ್ಲಿ ಅಧಿಕಾರಿಗಳ ಉನ್ನತೀಕರಣ ಮತ್ತು ವ್ಯಕ್ತಿತ್ವವನ್ನ ಚುರುಕುಗೊಳಿಸುವಂಥದ್ದು ಮಾಡುತ್ತೆ, ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು, ತರಬೇತಿಯ ಮೂಲಕವಾಗಿ ಇವರಿಗೆ ಒಂದು ಉನ್ನತೀಕರಿಸುವಂತಹ ಕೆಲಸವನ್ನ ಮಾಡುವಂಥದ್ದು ಈ ಯಾವುದರ ಮಿಷನ್ ಕರ್ಮಯೋಗಿ ಅನ್ನುವಂತಹ ಯೋಜನೆಯ ಅಡಿಯಲ್ಲಿ. ಒಳ್ಳೆ ರೀತಿಯಾದಂತಹ ಒಂದು ಲೀಡರ್ಶಿಪ್ ಅನ್ನ ಅಧಿಕಾರಿ ವರ್ಗದಲ್ಲಿ ಸೃಷ್ಟಿಸುವಂಥದ್ದು, ಹಾಗೆ ಕೌಶಲ್ಯ ಅಭಿವೃದ್ಧಿ ಪಡಿಸುವಂತಹ ಆಧುನಿಕ ತಂತ್ರಜ್ಞಾನಗಳನ್ನ ಅವರಿಗೆ ನೆರವನ್ನ ಮಾಡಿಕೊಡುವಂಥದ್ದು. ಈಗ ಯಾವುದೋ ಒಂದು ವ್ಯಕ್ತಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಅವನಿಗೆ ಯಾವುದೋ ಒಂದು ಮಷಿನ್ ಅಗತ್ಯ ಇರುತ್ತೆ. ಅವನು ಸಾಕಷ್ಟು ಬಾರಿ ಆ ಒಂದು ಮಷಿನ್ಗೆ ಅವನ ಕೆಲಸವನ್ನ ಹಿಡಿಯುವಂತ ಕೆಲಸ ಆಗ್ತಾ ಇರುತ್ತೆ. ಅವನಿಗೆ ಕೌಶಲ್ಯ ಅಭಿವೃದ್ಧಿ ಪಡಿಸುವಂತ ತಂತ್ರಜ್ಞಾನವನ್ನ ಅವನಿಗೆ ಕೊಟ್ಟಾಗ ಅವನು ಇನ್ನೂ ಅವನ ಕಾರ್ಯ ಕ್ಷಮತೆ ಅನ್ನುವಂಥದ್ದು ಹೆಚ್ಚಿನ ಹೋಗುತ್ತೆ. ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಡುವಂಥದ್ದು ಈ ಯೋಜನೆಯ ಒಂದು ಉದ್ದೇಶ ಅನ್ನುವಂಥದ್ದು. ಇಂದು ನಂತರದ ಯೋಜನೆಯಲ್ಲಿ ಸ್ವಾಮಿತ್ವ ಯೋಜನೆ, ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಆದ್ರೂ ಕೂಡ ಈ ಯೋಜನೆಯಲ್ಲಿ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ಏನಿದು ಸ್ವಾಮಿತ್ವ ಯೋಜನೆ? ಯೋಜನೆ ಅನ್ನುವಂಥದ್ದು 2020 ಏಪ್ರಿಲ್ 24ರಂದು ಜಾರಿಗೆ ಬಂತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಚಾಲನೆಯನ್ನ ಮಾಡಿರುವಂಥದ್ದು. ನೋಡಿ, ಏನ್ ಹೇಳುತ್ತೆ ಈ ಯೋಜನೆ ಅಂದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮತ್ತು ನಿವೇಶನದ ಮಾಲೀಕತ್ವ ಕ್ಷೇತ್ರದ ಮಹತ್ವದ ಸುಧಾರಣೆಗಾಗಿ ಸ್ವಾಮಿತ್ವ ಯೋಜನೆಯನ್ನ ಜಾರಿ ತರಲಾಗಿದೆ. ಏನಂದ್ರೆ ಈ ಯೋಜನೆಯ ಒಂದು ಏನ್ ಹೇಳುವಂಥದ್ದು, ಈ ಯೋಜನೆ ಅಡಿಯಲ್ಲಿ ಡ್ರೋನ್ಗಳ ಮೂಲಕವಾಗಿ ಪ್ರತಿ ಗ್ರಾಮದಲ್ಲಿರುವಂತಹ ಭೂಮಿಯನ್ನ ಮ್ಯಾಪಿಂಗ್ ಮಾಡಿ ಆ ಭೂಮಿಯ ಮಾಲೀಕರಿಗೆ ಅದರ ಮಾಲೀಕತ್ವದ ಹಕ್ಕು ಪತ್ರವನ್ನು ನೀಡುವಂಥದ್ದು. ಕೆಲವು ಬಾರಿ ಏನಾಗುತ್ತೆ, ಈಗ ತಂತ್ರಜ್ಞಾನಗಳ ಬಳಕೆ ಅನ್ನುವಂಥದ್ದು ಡ್ರೋನ್ಗಳ ಮೂಲಕವಾಗಿ ಆಧುನಿಕಗೊಳಿಸಿ ಹೆಚ್ಚಿನದಾಗಿ ಇದೇ ನಡೀತಾ ಇರೋದು. ಮ್ಯಾಪಿಂಗ್ ಅನ್ನುವಂಥದ್ದು ಡ್ರೋನ್ಗಳ ಮೂಲಕವಾಗಿ. ಈಗ ನಾವು ಕೃಷಿಯಲ್ಲೂ ಕೂಡ ಡ್ರೋನ್ಗಳನ್ನ ಬಳಕೆಯನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಹೆಚ್ಚಿನದಾಗಿ ಅತಿ ಎತ್ತರದ ಬೆಳೆಗಳಿಗೆ ಸಿಂಪಡಣೆಯನ್ನ ಮಾಡಲು, ಔಷಧಿ ಸಿಂಪಡಣೆಯನ್ನ ಮಾಡಲು ಮಾನವ ಅವರಿಂದ ಅಥವಾ ಏನೋ ಒಂದು ವ್ಯಕ್ತಿಗಳಿಂದ ಆಗದ ನಿಟ್ಟಿನಿಂದ ಈ ಒಂದು ಡ್ರೋನ್ಗಳನ್ನ ಬಳಕೆಯನ್ನ ಮಾಡುವಂಥದ್ದು. ಸಮಯದ ಉಳಿತಾವಣೆ ಜೊತೆಗೆ ಒಂದು ಕೆಲಸದ ಒಂದು ಗುಣಮಟ್ಟವೂ ಕೂಡ ಹೆಚ್ಚಿನ ಆಗುತ್ತೆ.
ಈ ಒಂದು ಡ್ರೋನ್ಗಳ ಬಳಕೆ. ಅದೇ ರೀತಿಯಾಗಿ ಭೂಮಿಯ ಮ್ಯಾಪಿಂಗ್ ಅನ್ನ ಮಾಡುವಂಥದ್ದು ಕೂಡ ಡ್ರೋನ್ಗಳ. ಈಗ ಒಂದು ಜಾಗದಲ್ಲಿ ನಾವು ಸಸಿಯನ್ನ ಹಾಕಿ ಅಥವಾ ಬೆಳೆಯನ್ನ ಬೆಳೆದಿರ್ತೇವೆ, ಅಂತಹ ಸಂದರ್ಭದಲ್ಲಿ ಮ್ಯಾಪಿಂಗ್ ಮಾಡಲು ಒಂದು ಅಧಿಕಾರಿ ವರ್ಗವನ್ನು ನಿಯೋಜನೆ ಮಾಡ್ರೆ ಆ ಬೆಳೆಯ ಮೇಲೆ ಹೋಗಿ ಒಂದು ಮ್ಯಾಪಿಂಗ್ ಮಾಡಲು ಕಷ್ಟ ಆಗುತ್ತೆ. ಈ ಡ್ರೋನ್ಗಳ ಬಳಕೆಯನ್ನ ಮಾಡಿದ್ರೆ ಕೆಲಸ ಕೂಡ ಸುಲಭ ಆಗುತ್ತೆ, ಹಾಗೆಯೇ ಪ್ರತಿಯೊಂದು ಕೆಲಸದ ಕಾರ್ಯಕ್ಷಮತೆ ಕೂಡ ಹೆಚ್ಚಾಗುತ್ತೆ. ಇಂತಹ ಯೋಜನೆಯನ್ನ ತೆಗೆದುಕೊಂಡು ಬಂದಿರುವುದರಿಂದ ಇದು ಮ್ಯಾಪಿಂಗ್ ಅನ್ನ ಮಾಡುವಂಥದ್ದು, ಹಕ್ಕುಪತ್ರವನ್ನ ನೀಡುವಂತಹ ಒಂದು ಕೆಲಸದಲ್ಲಿ ಈ ಡ್ರೋನ್ಗಳನ್ನ ಬಳಕೆಯನ್ನ ಮಾಡ್ತಾ ಇರುವಂಥದ್ದು. ಸ್ಥಳೀಯರ ಉಪಸ್ಥಿತಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಮತ್ತು ಕಂದಾಯ ಇಲಾಖೆಯ ಒಂದು ಸ್ಥಳೀಯ ಪ್ರತಿನಿಧಿಗಳು ಆಯಾ ಜಮೀನಿನ ಒಂದು ಮಾಲೀಕತ್ವದ ಬಗ್ಗೆ ಮಾಹಿತಿ ಪಡೆಯಲು ಸಿದ್ಧಪಡಿಸ್ತಾರೆ. ಹಾಗೆ ಸ್ಥಳದಲ್ಲಿ ವ್ಯಾಜ್ಯ ವ್ಯವಹಾರಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ನೋಡಿ, ಕೆಲವು ಬಾರಿ ಮ್ಯಾಪಿಂಗ್ ಮಾಡುವಾಗ ಈ ಹಳ್ಳಿ ಕಡೆ ವ್ಯಾಜ್ಯಗಳು ಜಾಸ್ತಿ, ಈ ಭೂಮಿಯ ವ್ಯಾಜ್ಯಗಳು ಜಾಸ್ತಿ. ಅಂತಹ ಸಂದರ್ಭದಲ್ಲಿ ಅಲ್ಲಿಂದನೇ ಮ್ಯಾಪಿಂಗ್ ಅನ್ನು ಮಾಡುವಂಥದ್ದು ಡ್ರೋನ್ಗಳ ಮೂಲಕವಾಗಿ ಒಂದು ಪರದಿಯನ್ನ ಎಳೆಯುವಂತಹ ಕೆಲಸ ಕೂಡ ಈ ಒಂದು ಮೂಲಕವಾಗಿ ಕೆಲಸ ನಡೆಯುತ್ತೆ ಅನ್ನುವಂಥದ್ದು. ಇದಕ್ಕೆ ನಮ್ಮ ಭಾರತೀಯ ಸರ್ವೆ ಇಲಾಖೆ ಯೋಜನೆಯ ನೆರವನ್ನು ಕೂಡ ಇದೊಂದು ಯಾವುದು ಪಂಚಾಯತ್ ರಾಜ್ ಕಂದಾಯ ಇಲಾಖೆಗಳಿಗೆ ನೆರವನ್ನ ನೀಡುವಂಥದ್ದು ನೋಡ್ತೇವೆ. ಹಾಗೆ ಹಕ್ಕುಪತ್ರದ ಮುದ್ರಿತ ಪ್ರತಿ ಅಲ್ಲದೆ ಡಿಜಿಟಲ್ ಆಸ್ತಿ ಕಾರ್ಡುಗಳನ್ನ ಸಾಫ್ಟ್ ಕಾಪಿ ಕೂಡ ವಿತರಿಸಲಾಗುತ್ತೆ ಈ ಒಂದು ಮ್ಯಾಪಿಂಗ್ ಆದ ನಂತರದಲ್ಲಿ. ಇನ್ನು ಈ ಯೋಜನೆಯ ಒಂದು ಅನುಕೂಲವನ್ನ ನೋಡೋದಾದ್ರೆ, ಈ ಹಕ್ಕುಪತ್ರವನ್ನ ಸಾಲ ಪಡೆಯಲು ದಾಖಲೆಯಾಗಿ ಬಳಸಿಕೊಳ್ಳಬಹುದು. ಹಾಗೆ ಗ್ರಾಮೀಣ ಆಸ್ತಿದಾರರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಇದು ನೆರವಾಗುತ್ತೆ ಅನ್ನುವಂಥದ್ದು. ಹಾಗೆ ಆಸ್ತಿ ವ್ಯಾಜ್ಯಗಳನ್ನ ಕೊನೆಗೊಳಿಸಲು ಇದೊಂದು ಸಹಕಾರಿಯಾದಂತಹ ಮಾರ್ಗ. ಹಾಗೆ ಬೇನಾಮಿ ಆಸ್ತಿಗೂ ಕೂಡ ಇದೊಂದು ಕಡಿವಾಣ ಹಾಕುತ್ತೆ ಅನ್ನುವಂಥದ್ದು. ಹಾಗೆ ಜಮೀನಿನ ಒತ್ತುವರಿ ಅಥವಾ ಗೂಗಲ್ನ ತನಗೆ ಕಡೆ ಸಹಕಾರಿ ಆಗಿದೆ ಅನ್ನುವಂಥದ್ದು ಕೂಡ ಈ ಒಂದು ನೋಡಬಹುದು. ಇದೆಲ್ಲ ಅನುಕೂಲಕ್ಕೆ ತಕ್ಕಂತೆ ಮಾಡುವಂತಹ ಯೋಜನೆಗಳು. ಮಾನವ ಬಳಕೆ ಕಡಿಮೆ ಆಗುತ್ತೆ, ಮಷಿನ್ನ ಬಳಕೆ ಹೆಚ್ಚಿಗೆ ಆಗುವಂಥದ್ದು ಈ ಯೋಜನೆಯಲ್ಲಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಮತ್ಸ್ಯ ಸಂಪದ ಯೋಜನೆ ಅನ್ನುವಂಥದ್ದು ಮೀನುಗಾರಿಕೆಯಲ್ಲಿ ಬರುವಂತಹ ಯೋಜನೆ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುವಂತದ್ದು. 2019-20 ಒಂದು ಕೇಂದ್ರ ಒಂದು ಬಜೆಟ್ ನಲ್ಲಿ ಇದನ್ನ ಘೋಷಣೆ ಮಾಡ್ತಾರೆ. ಯೋಜನೆ ಜಾರಿಗೆ ಬಂದಂತದ್ದು 2020 ಸೆಪ್ಟೆಂಬರ್ 10 ಈ ಯೋಜನೆ ಜಾರಿಗೆ ಬರುತ್ತೆ. ದೇಶದ ಒಂದು ಮೀನುಗಾರಿಕೆ ಕ್ಷೇತ್ರದ ಒಂದು ಸುಸ್ಥಿರ ಹಾಗೂ ಜವಾಬ್ದಾರಿಯುತ ಬೆಳವಣಿಗೆಗಾಗಿ ಈ ಒಂದು ಮತ್ಸ್ಯ ಸಂಪದ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು PMMSY, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನ್ನುವಂಥದ್ದು. ಸುಮಾರು 20,050 ಕೋಟಿ ರೂಪಾಯಿಯನ್ನ ಈ ಒಂದು ಯೋಜನೆಗೆ ಹೂಡಿಕೆಯನ್ನ ಮಾಡಿರುವಂತಹ ಯೋಜನೆ. ನೋಡಿ, 2020-21ರಿಂದ 2024-25ರವರೆಗೆ 5 ವರ್ಷಗಳಲ್ಲಿ ಈ ಯೋಜನೆ ಎಲ್ಲಾ ಒಂದು ರಾಜ್ಯಗಳಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೆಯನ್ನ ಮಾಡಿರುವಂತದ್ದು. ಆತ್ಮನಿರ್ಭರ ಒಂದು ಭಾರತ್ನ ಅಡಿಯಲ್ಲಿ ABA ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. ಹಾಗೆ ಮೀನಿನ ಉತ್ಪಾದನೆಯನ್ನ ಕನಿಷ್ಠವಾಗಿ ಇರುವಂತದ್ದನ್ನ ಹೆಚ್ಚುವರಿ 70 ಟನ್ಗಳ ಒಂದು ಹೆಚ್ಚುವರಿಯನ್ನ ಮಾಡುವಂತಹ ಯೋಜನೆಗಳನ್ನ ಈ ಯೋಜನೆಯಲ್ಲಿ ಜಾರಿಗೆ ತಂದಿರುವಂತದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಈ ಯೋಜನೆಯಲ್ಲಿ ಮೀನು ಕೃಷಿಕರ ಆದಾಯವನ್ನ ದುಪ್ಪಟ್ಟು ಮಾಡುವಂತಹ ಉಪಯುಕ್ತ ಯೋಜನೆಗಳನ್ನ ಈ ಒಂದು ಯೋಜನೆಯಲ್ಲಿ ತಂದಿರುವಂತದ್ದು. ಕೊಯ್ಲು ನಂತರ ನಷ್ಟವನ್ನ ತೆಗೆದುಕೊಂಡು ಬಂದಿರುವಂತದ್ದನ್ನು ನಾವು ಈ ಒಂದು ಯೋಜನೆಯಲ್ಲಿ ನೋಡ್ತೇವೆ. ನಂತರದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಇದು ಯಾವಾಗ ಪ್ರಾರಂಭವಾಯಿತು? ಈ ಯೋಜನೆ ಅನ್ನುವಂಥದ್ದು ಜೂನ್ 1, 2020 ಈ ಯೋಜನೆಯನ್ನು ಪ್ರಾರಂಭ ಮಾಡಿರುವಂತದ್ದು. ಯಾವ ಸಚಿವಾಲಯ? ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅನ್ನುವಂಥದ್ದು ಈ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ 2020 ಪ್ರಾರಂಭ ಆಯಿತು. ಅಂದ್ರೆ ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ, ಕೋವಿಡ್ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಜನರು ಸಾಕಷ್ಟು ಒಂದು ಕೆಲಸವಿಲ್ಲದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬಂಡವಾಳದ ರೂಪದಲ್ಲಿ ಸಾಲವನ್ನ ನೀಡುವಂಥದ್ದು ಆತ್ಮನಿರ್ಭರ ಭಾರತ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ? ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವಂತಹ ಯೋಜನೆಯನ್ನ ಜಾರಿಗೆ ತೆಗೆದುಕೊಂಡಿರುತ್ತೆ. ಈ ಯೋಜನೆಯ ಕಾಲಾವಧಿಯನ್ನ ನೋಡೋದಾದ್ರೆ 2020 ಜುಲೈ 1ರಿಂದ 23 ಮಾರ್ಚ್ ಹೋದ ವರ್ಷದ ಅಂತ್ಯದವರೆಗೆ ನಾವು ನೋಡ್ತೀವಿ. ಅಂದ್ರೆ ಆರ್ಥಿಕ ವರ್ಷದ ಅಂತ್ಯದವರೆಗೆ
ಈ ಯೋಜನೆಯ ಒಂದು ಕಾಲಾವಧಿಯನ್ನ ಗಮನಿಸ್ತವೆ. ಅಂದ್ರೆ ಒಂದು ಸಾಲದ ರೂಪದಲ್ಲಿ ಕೊಡುವಂಥದ್ದು. ಈ ಒಂದು ಯೋಜನೆ ಯಾವ ರೀತಿಯಾಗಿ ಕಾರ್ಯವ್ಯಾಪ್ತಿ ಇದೆ, ಇಲ್ಲಿ ಬೀದಿ ವ್ಯಾಪಾರಿಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಹಲವು ಬಾರಿ ಏನ್ ಮಾಡ್ತಾರೆ, ಬಡ್ಡಿ ವ್ಯವಹಾರಗಳನ್ನ ನಡೆಸ್ತಾ ಇರ್ತಾರೆ, ಲೇವಾದೇವಿ ವ್ಯವಹಾರ ಇರುತ್ತೆ. ಅಂತವರಿಂದ ಋಣಮುಕ್ತವಾಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಶೂನ್ಯ ಬಡ್ಡಿ ದರದಲ್ಲಿ ಸಾಲದ ಯೋಜನೆಯನ್ನ ಕೊಟ್ಟಿರುವಂತದನ್ನು ನೋಡ್ತೇವೆ. ಬಡವರ ಬಂಧು ಒಂದು ಯೋಜನೆಯ ಅಡಿಯ ಮಾದರಿಯಲ್ಲಿ ನಾವು ನೋಡುವಂಥದ್ದು. ಯೋಜನೆಯ ಅಡಿಯಲ್ಲಿ 10,000 ರೂಪಾಯಿ ಬಂಡವಾಳ ಸಾಲವನ್ನ ದೊರೆಯುವಂಥದ್ದು ಬೀದಿ ವ್ಯಾಪಾರಿಗಳಿಗೆ, ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಗೆ ಸಿಗುವಂಥದ್ದು. ಇದು ಒಂದು ಸಾಲದ ಅವಧಿ 1 ವರ್ಷ ಇರುತ್ತೆ, ಯಾವುದೇ ರೀತಿಯ ಬಡ್ಡಿ ಇರೋದಿಲ್ಲ. ಇಂತಹ ಒಂದು ಮಾಸಿಕ ಕಂತುಗಳಲ್ಲಿ ಅವರು ಇದನ್ನ ತೀರಿಸಬೇಕಾಗಿರುತ್ತೆ. 10,000 ರೂಪಾಯಿ ಅಂದ್ರೆ ತಿಂಗಳಿಗೆ 10,000 ರೂಪಾಯಿ ಹಾಗೆ ತಿಂಗಳಿಗೆ 1,000 ರೂಪಾಯಿ ಹಾಗೆ ತೀರಿಸ್ತಾ ಬರ್ಬೇಕು. ಅಂದ್ರೆ 1 ವರ್ಷದ ಅವಧಿಯಲ್ಲಿ ತೀರಿಸುವಂತಹ ಕೆಲಸ ಇದರಿಂದ ನಡೆಯುತ್ತೆ ಅನ್ನುವಂಥದ್ದು. ಅಲ್ಪಾವಧಿಯ ಸಾಲ ಇರುತ್ತೆ. ಇದು ಅವಧಿ ಒಳಗೆ ಮರುಪಾವತಿ ಮಾಡುವವರಿಗೆ ಬಡ್ಡಿಯಲ್ಲಿ 7% ಸಬ್ಸಿಡಿಯನ್ನ ದೊರೆಯುವಂಥದ್ದು ನಾನು ನೋಡ್ತೇವೆ. ದೀರ್ಘಾವಧಿ ಸಾಲ ಏನಾದ್ರು ತಗೊಂಡ್ರೆ ಅದರಲ್ಲಿ ಬಡ್ಡಿಯಲ್ಲಿ ಕೂಡ ಅವರಿಗೆ ಸಾಲದ ಒಂದು ರೂಪದ ಕೊಡಲಾಗುತ್ತೆ. ಅವಧಿ ಒಳಗೆ ಸಾಲ ಮರುಪಾವತಿ ಮಾಡಿದವರ ಸಾಲದ ಅರ್ಹತೆ ಕೂಡ ಈ ವರ್ಷ 10,000 ಕೊಟ್ಟಿದ್ರೆ ಮುಂದಿನ ವರ್ಷ 20,000 ಹೀಗೆ ಹಣದ ಒಂದು ಶೇಕಡವಾರು ಹೆಚ್ಚನ್ನೇ ಮಾಡ್ತಾ ಹೋಗುವಂಥದ್ದನ್ನ ನಾವು ನೋಡ್ತೇವೆ. ಸಾಲವನ್ನ ತ್ರೈಮಾಸಿಕ ಕಂತುಗಳಲ್ಲಿ ಪಾವತಿಸಲು ಕೂಡ ಅವಕಾಶ ಇರುತ್ತೆ. ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಈ ಯೋಜನೆಗಳನ್ನ ಒಳಗೊಂಡಿರುವಂತದ್ದನ್ನ ನಾವು ನೋಡ್ತೇವೆ. ಇದೇ ಮೂಲಕವಾಗಿ ಮತ್ತು ಡಿಜಿಟಲ್ ಒಂದು ವಹಿವಾಟನ್ನ ಅಂದ್ರೆ ನಗದು ಹಿಂಪಾವತಿ ಕ್ಯಾಶ್ ಬ್ಯಾಕ್ ಅನ್ನ ಇದು ಕೂಡ ಈ ಒಂದು ಯೋಜನೆಯಲ್ಲಿ ತೆಗೆದುಕೊಂಡು ಬಂದಿರುವಂತದ್ದನ್ನ ನೋಡ್ತೇವೆ. ಸಾಕಷ್ಟು ಯೋಜನೆಗಳನ್ನ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡಿದ್ವಿ. ಬಹಳ ಮುಖ್ಯವಾಗಿ ಜಲ್ ಜೀವನ್ ಮಿಷನ್, ಹಾಗೆ ಮಿಷನ್ ಕರ್ಮಯೋಗಿ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಸ್ವಾಮಿತ್ವ ಯೋಜನೆ, ಮತ್ಸ್ಯ ಸಂಪದ ಯೋಜನೆ ಇವೆಲ್ಲವೂ ಕೂಡ ಬಹಳ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು ಈ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ನಿಮ್ಗೆ ನೀಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಕ್ಲಾಸ್ ನೋಡ್ತಿದ್ದೆ. ಧನ್ಯವಾದ.